ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಆಂಬ್ಯುಲೆನ್ಸ್ಗೆ ದಾರಿ ಬಿಡದ ಬೈಕ್ ಸವಾರ ತುರ್ತಾಗಿ ರೋಗಿಯನ್ನ ಕರೆದೊಯ್ತಾ ಇತ್ತು ಆಂಬ್ಯುಲೆನ್ಸ್. ಆದ್ರೆ ದಾರಿ ಕೊಡದೆ ಸತಾಯಿಸಿದಾನೆ ಬೈಕ್ ಚಾಲಕ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದು ಹಾವೇರಿಯ ಕುಪ್ಪೇಲೂರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ ಹಾಗೂ ಆಟೋ ನಡುವೆ ಡಿಕ್ಕಿಯಾಗಿ ಗಾಯಗಳಾಗಿರ್ತವೆ. ಆ ಗಾಯಾಳುಗಳನ್ನ ಕರೆದೊಯ್ತಾ ಇರುತ್ತೆ ಆ ಆಂಬ್ಯುಲೆನ್ಸ್. ಆದ್ರೆ ದಾರಿಯನ್ನ ಕೊಡದೆ ಬೈಕ್ ಸವಾರ ಉದ್ದಟತನವನ್ನ ಮೆರೆದಿದ್ದಾನೆ. ಆ ಬೈಕ್ ನಂಬರ್ KA17HK8288. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನಂದ್ರೆ ಆಂಬ್ಯುಲೆನ್ಸ್ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಬಿಡಬೇಕು. ಕಾರಣ ಏನು ಅಂದ್ರೆ ಅಲ್ಲಿರುವಂತಹ ರೋಗಿಯ ಪರಿಸ್ಥಿತಿ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದು ಯಾವ ಕಂಡೀಷನ್ ಇರ್ತಾರೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಆದಷ್ಟು ಬೇಗ ಆ ಆಂಬ್ಯುಲೆನ್ಸ್ಗಳ ವಾಹನ ಚಾಲಕರುಗಳು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನುವಂತಹ ಆತರದಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಬೈಕ್ ಮುಂದೆ ಹೋಗಿ ಉದ್ದಟತನವನ್ನು ಮೆರೆದು ಯಾವುದೇ ಕಾರಣಕ್ಕೂ ಆಂಬ್ಯುಲೆನ್ಸ್ಗೆ ದಾರಿಯನ್ನು ಮಾಡಿಕೊಡದೆ ಅಪ್ಪಿತಪ್ಪಿ ಏನಾದರೂ ಆಂಬ್ಯುಲೆನ್ಸ್ ಸ್ಪೀಡ್ ಹೋದಂತಹ ಸಂದರ್ಭದಲ್ಲಿ ಆ ಬೈಕ್ ಸವಾರನಿಗೆ ಏನಾದರೂ ಅಪ್ಪಿತಪ್ಪಿ ಗಾಯಗಳಾಗಿತ್ತು ಅಂದರೆ, ಅವನು ಬಿದ್ದಿದ್ದ ಅಂದರೆ ಮತ್ತೆ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಕನಿಷ್ಠ ಸೌಜನ್ಯ ಅಲ್ವಾ? ಕೊನೆ ಪಕ್ಷ ನಿಮ್ಮ ಮನೆಯವರು ಯಾರಿಗಾದರೂ ಈ ರೀತಿಯಾಗಿ ಆಂಬ್ಯುಲೆನ್ಸ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡಾಗಾದರೂ ಸ್ವಲ್ಪ ದಾರಿ ಬಿಡಬೇಕು ಅನ್ನುವಂತಹ ಕನಿಷ್ಠ ಸೌಜನ್ಯ ಬೇಡವಾ? ನಾಗರಿಕ ಸಮಾಜದಲ್ಲಿ ಇಂತಹ ಕನಿಷ್ಠ ಸೌಜನ್ಯಗಳು ಸರ್ವೇ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಬರಬೇಕು. ಆದರೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡೋದು, ಅದು ಖಾಲಿ ರಸ್ತೆ ಇದೆ, ಹೋಗ್ಲಿ ಕೊನೆ ಪಕ್ಷ ಎಲ್ಲಾದರೂ ಟ್ರಾಫಿಕ್ ಇದೆನಾ, ಇವನಿಗೆ ಏನು ಅರ್ಜೆಂಟ್ ಇತ್ತ, ಅದು ಎಂಥದೂ ಇಲ್ಲ. ಮತ್ತೆ ಹಿಂದೆ ತಿರುಗಿ ನೋಡ್ತಾನೆ, ಹಿಂದೆ ತಿರುಗಿ ನೋಡಿ ಸ್ಪೀಡಾಗಿ ಗಾಡಿ ಓಡಿಸ್ತಾನೆ.